ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರೆಡ್ ಕ್ರಾಸ್, ವಿಶ್ವ ರೆಡ್ ಕ್ರಾಸ್ ದಿನದ ಕುರಿತು ಸುಲಭ 10 ಸಾಲುಗಳ ಮಾಹಿತಿ ತಿಳಿಸ್ತಾ ಹೋಗ್ತೇನೆ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿ ಒಂದು ಪ್ರಬಂಧ, ಯಾವ ರೀತಿ ಒಂದು ಭಾಷಣ ಬೇಕಿತ್ತು ಕಾನ್ಸ್ಟ್ಲಿ ಕಾಲ್ ಮಾಡಿ, ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ವಿಶ್ವ ರೆಡ್ ಕ್ರಾಸ್ ದಿನವನ್ನು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಮೇ 8ರಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ವಿಶ್ವ ರೆಡ್ ಕ್ರಾಸ್ ದಿನವನ್ನು ಮೇ 8ರಂದು ಆಚರಿಸಲಾಗುತ್ತದೆ. ಓಕೆ, ಎರಡನೇ ಪಾಯಿಂಟ್ ನೋಡಿ, ಈ ಸಂಸ್ಥೆಯನ್ನು 1863ರಲ್ಲಿ ಹೆನ್ರಿ ಡ್ವಿನಾಂಟ್ ರವರು ಸ್ಥಾಪಿಸಿದರು. ಈ ಸಂಸ್ಥೆಯನ್ನು 1863ರಲ್ಲಿ ಹೆನ್ರಿ ಡ್ಯುನಾಂಟ್ ರವರು ಸ್ಥಾಪಿಸಿದರು. ಓಕೆನಾ. ನಂತರ ಮೂರನೇ ಪಾಯಿಂಟ್, ಇದು ಹೆನ್ರಿ ಡ್ಯುನಾಂಟ್ ರವರ ಹುಟ್ಟಿದ ದಿನವಾಗಿದೆ. ಓಕೆನಾ. ಅದಾದ ನಂತರ ನಾಲ್ಕನೇ ಪಾಯಿಂಟ್, ಈ ಸಂಸ್ಥೆಯು ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುತ್ತದೆ. ಓಕೆನಾ. ಅದಾನಂತರ ಐದನೇ ಪಾಯಿಂಟ್, ಇದು ಬಡವರಿಗೆ ಆಹಾರ ಮತ್ತು ಔಷಧಿಗಳನ್ನು ನೀಡುತ್ತದೆ. ಓಕೆನಾ. ಇದು ಬಡವರಿಗೆ ಆಹಾರ ಮತ್ತು ಔಷಧಿಗಳನ್ನು ನೀಡುತ್ತದೆ. ಅದಾದ ನಂತರ ಆರನೇ ಪಾಯಿಂಟ್ ನೋಡಿ, ಇದರ ಚಿಹ್ನೆ ಬಿಳಿ ಬಣ್ಣದ ಮೇಲೆ ಇರುವ ಕೆಂಪು ಕ್ರಾಸ್ ಅಂದ್ರೆ ಪ್ಲಸ್ ಗುರುತಿರ್ತಕ್ಕಂಥದ್ದು ಚಿಹ್ನೆ ಕಾಣ್ತಾ ಇದೆಯಾ? ಇದೆ ನೋಡಿ. ಓಕೆ, ಕೆಂಪು ಕ್ರಾಸ್ ಆಗಿದೆ. ಮತ್ತು ನೋಡಿ, ಇದರ ಚಿಹ್ನೆ ಬಿಳಿ ಬಣ್ಣದ ಮೇಲೆ ಇರುವ ಕೆಂಪು ಕ್ರಾಸ್ ಆಗಿದೆ. ಏಳನೇ ಪಾಯಿಂಟ್, ಇದು ಜನರಲ್ಲಿ ಪ್ರೀತಿ ಮತ್ತು ದಯೆಯನ್ನು ಬೆಳೆಸುತ್ತದೆ. ಓಕೆ. ಅದಾದ ನಂತರ ಎಂಟನೇ ಪಾಯಿಂಟ್ ನೋಡಿ, ಈ ಸಂಸ್ಥೆಯು ಜನರ ಜೀವನ ಮತ್ತು ಆರೋಗ್ಯವನ್ನು ಕಾಪಾಡುತ್ತದೆ. ಓಕೆನಾ. ಅದಾದ ನಂತರ ಒಂಬತ್ತನೇ ಪಾಯಿಂಟ್, ನಾವೆಲ್ಲರೂ ಇತರರಿಗೆ ಸಹಾಯ ಮಾಡುವುದನ್ನು ಇದು
ಕಲಿಸುತ್ತದೆ. ಕಲಿಸುತ್ತದೆ. ಮತ್ತೊಮ್ಮೆ ನಾವೆಲ್ಲರೂ ಇತರರಿಗೆ ಸಹಾಯ ಮಾಡುವುದನ್ನು ಇದು ಕಲಿಸುತ್ತದೆ. 10ನೇ ಪಾಯಿಂಟ್, ನಾವು ರೆಡ್ ಕ್ರಾಸ್ ಸಂಸ್ಥೆಯ ಕೆಲಸಗಾರರನ್ನು ರೆಡ್ ಕ್ರಾಸ್ ಸಂಸ್ಥೆಯ ಕೆಲಸಗಾರರನ್ನು ಗೌರವಿಸಬೇಕು. ಗೌರವಿಸಬೇಕು. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.